ನೀವು ಪಿಜಿಯಲ್ಲಿ ಉಳ್ಕೊಂಡಿದ್ದೀರಾ, ಸಡನ್ ಆಗಿ ಹೇರ್ ಲಾಸ್ ಜಾಸ್ತಿ ಆಗ್ತದೆಯಾ? ಇದು ನಿಮ್ಮ ಸ್ಟ್ರೆಸ್ ಮಾತ್ರ ಅಲ್ಲ, ಇದು ಬೇರೆ ವಿಷಯನೂ ಆಗಿರ್ಬೋದು. ವಿಡಿಯೋನ ಫುಲ್ ಆಗಿ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಏನಕ್ಕೆ ಆಗ್ತದೆ ಅಂತ. ಇದೇ ರೀತಿಯಾದ ವಿಡಿಯೋಸ್, ಯೂಸ್ಫುಲ್ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಚಾನೆಲ್ ನ ಫಾಲೋ ಮಾಡ್ಕೊಳ್ಳಿ. ಡೆಫಿನೆಟ್ ಆಗಿ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಪಿಜಿ ಫುಡ್ ಹೇರ್ ಲಾಸ್ ಹೆಂಗೆ ಸಂಬಂಧ ಅಂತ ಹೇಳ್ತಾ ಹೋಗ್ತೀನಿ. ರೀಸನ್ ನಂಬರ್ 1, ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಏನಕ್ಕಾಗುತ್ತೆ ಅಂದ್ರೆ, ಪಿಜಿ ಫುಡ್ ಅಲ್ಲಿ ಪ್ರೋಟೀನ್, ಐರನ್, ಜಿಂಕ್, ವೈಟಮಿನ್ ಡಿ, B12 ಇದು ಯಾವುದು ನಿಮಗೆ ಸಿಗಲ್ಲ. ಇದರಿಂದ ನಿಮ್ಮ ಹೇರ್ ರೂಟ್ಸ್ ವೀಕ್ ಆಗುತ್ತೆ. ಇದು ನಿಮ್ಮ ಹೇರ್ ಬ್ರೇಕೇಜ್ ಮತ್ತೆ ಹೇರ್ ಫಾಲ್ ಗೆ ಕಾರಣ ಆಗುತ್ತೆ. ರೀಸನ್ ನಂಬರ್ 2, ಕಾರ್ಬೋಹೈಡ್ರೇಟ್ಸ್ ಮತ್ತೆ ಆಯಿಲ್ ತುಂಬಾ ಜಾಸ್ತಿ ಇರುತ್ತೆ. ಟಿಪಿಕಲ್ ಆಗಿ ಪಿಜಿ ಫುಡ್ ಅಲ್ಲಿ ನಿಮಗೆ ರೈಸ್, ಪೊಟ್ಯಾಟೋಸ್, ಫ್ರೈಡ್ ಸ್ನಾಕ್ಸ್ ಇದೆಲ್ಲ ಜಾಸ್ತಿ ಇರೋದ್ರಿಂದ ನಿಮ್ಮ ಇನ್ಸುಲಿನ್ ಲೆವೆಲ್ ಸ್ಪೈಕ್ ಆಗುತ್ತೆ, DHT ಹಾರ್ಮೋನ್ ಹೈ ಆಗುತ್ತೆ. ಇದು ನಿಮ್ಮ ಹೇರ್ ಲಾಸ್ ನ ಫಾಸ್ಟ್ ಮಾಡುತ್ತೆ. ರೀಸನ್ ನಂಬರ್ 3, ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇಲ್ಲದೆ ಇರೋದ್ರಿಂದ. ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್ ಇದೆಲ್ಲ ತುಂಬಾ ರೇರ್ ಪಿಜಿ ಫುಡ್ ಅಲ್ಲಿ. ಇದರಿಂದ ನಿಮಗೆ ಬಯೋಟಿನ್, ಮೆಗ್ನೀಷಿಯಂ, ಆಂಟಿ ಆಕ್ಸಿಡೆಂಟ್ಸ್ ಯಾವುದು ತಲುಪಲ್ಲ. ಇದರಿಂದ ನಿಮ್ಮ ಸ್ಕ್ಯಾಲ್ಪ್ ಹೆಲ್ತ್ ಕಮ್ಮಿ ಆಗುತ್ತೆ ಮತ್ತೆ ನಿಮ್ಮ ಹೇರ್ ಲಾಸ್ ಜಾಸ್ತಿ ಆಗುತ್ತೆ. ರೀಸನ್ ನಂಬರ್ 4, ಹೈಜೀನ್ ಮತ್ತು ಗಟ್ ಹೆಲ್ತ್ ಇಶ್ಯೂಸ್. ಪಿಜಿಯಲ್ಲಿ ಪುವರ್ ಕುಕಿಂಗ್ ಆಯಿಲ್, ಹೈಜೀನ್ ಇಶ್ಯೂಸ್ ಮತ್ತೆ ಇರ್ರೆಗ್ಯುಲರ್ ಟೈಮಿಂಗ್ಸ್ ಇದೆಲ್ಲ ಇರೋದ್ರಿಂದ ನಿಮ್ಮ ಗಟ್ ಹೆಲ್ತ್ ಡ್ಯಾಮೇಜ್ ಆಗುತ್ತೆ. ನಿಮ್ಮ ಗಟ್ ಹೆಲ್ತ್ ಏನಾದ್ರೂ ಡ್ಯಾಮೇಜ್ ಆದ್ರೆ ನ್ಯೂಟ್ರಿಷನ್ ನ ಸರಿಯಾಗಿ ಅಬ್ಸಾರ್ಬ್ ಮಾಡಕ್ ಆಗದೆ ನಿಮ್ಮ ಹೇರ್ ಲಾಸ್ ಆಗೋದು ಖಂಡಿತ. ನೀವು ಏನಾದ್ರೂ ಪಿಜಿಯಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ನೀವು ಏನ್ ಮಾಡಬಹುದು ಅಂದ್ರೆ, ಮೊದಲನೇದಾಗಿ ನೀವು ಫ್ರೂಟ್ಸ್ ನ ತೊಗೊಳಕ್ ಸ್ಟಾರ್ಟ್ ಮಾಡಿ, ಮತ್ತೆ ಸಪ್ಲಿಮೆಂಟ್ಸ್ ನ ತೊಗೊಳಕ್ ಸ್ಟಾರ್ಟ್ ಮಾಡಿ, ಪ್ರೋಟೀನ್ ಸ್ನಾಕ್ಸ್ ನ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡಿ. ಇದು ನಿಮ್ಮ ಹೇರ್ ಲಾಸ್ ನ ಟೆಂಪರರಿ ಆಗಿ ಸ್ಟಾಪ್ ಮಾಡುತ್ತೆ. ನಿಮ್ಮ ಹೇರ್ ಲಾಸ್ ಯಾವತ್ತು ಜೆನೆಟಿಕ್ ಮಾತ್ರ ಅಲ್ಲ, ಹಲವು ಬಾರಿ ಅದು ನೀವು ತಗೊಳ್ತಾರ ಫುಡ್ ಕೂಡ ಆಗಿರ್ಬೋದು. ಈ ವಿಡಿಯೋ ಕೆಳಗೆ ಹೋಗಿ ಫುಡ್ ಅಂತ ಕಮೆಂಟ್ ಮಾಡಿ, ನಾನ್ ನಿಮಗೆ ಪಿಜಿಯಲ್ಲಿ ಇದ್ರು ಏನೇನ್ ತಿಂದ್ರೆ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ನ ಕಳಿಸ್ಕೊಡ್ತೀನಿ. ಡೆಫಿನೆಟ್ಲಿ ಯೂಸ್ಫುಲ್ ಆಗಿರುತ್ತೆ.